ಎಲ್ರಿಗೂ ಜೈ ಭೀಮ್ ಬಂಧುಗಳೇ. ನಾವೇನೀಗ ಭಾರತೀಯ ಪರಿವರ್ತನಾ ಸಂಘದ ವತಿಯಿಂದ ನಾವೇನು ನಮ್ಮ ಪಾವಡದ ಕೃಷಿ ಇಲಾಖೆ ಮುಂದ್ಗಡೆ ಇದ್ದೀವಿ. ವಿಶೇಷ ಏನಪ್ಪ ಅಂದರೆ, ಬಹುತೇಕ ರೈತರಿಗೆ, ಒಂದಷ್ಟು ಜನ ಹಳ್ಳಿ ಮಟ್ಟದಲ್ಲಿರುವಂಥ ರೈತರಿಗೆ ಈ ಮಾಹಿತಿ ಗೊತ್ತಿಲ್ಲ. ಇವತ್ತು ಉತ್ತಮವಾದಂಥ ಮಾಹಿತಿನ ರೈತರಿಗೆ ತಲುಪಿಸಿದ್ವಿ. ಏನಪ್ಪ ಅಂದರೆ, ಇತ್ತೀಚೆಗೆ ಏನೋ ದೌಡಬೆಟ್ಟ ಗ್ರಾಮದಲ್ಲಿ ಒಬ್ಬ B.Pharmacy ವಿದ್ಯಾರ್ಥಿ ಹಾವು ಕಚ್ಚಿ ಮರಣ ಹೊಂದಿದ್ರು. ನಾವು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ನಿನ್ನೆ ನಮ್ಮ ಭಾರತೀಯ ಪರಿವರ್ತನಾ ಸಂಘದ ರಾಜ್ಯಾಧ್ಯಕ್ಷರು ಹಾಗೂ ಹೈಕೋರ್ಟ್ ವಕೀಲರಾದಂಥ ಹರಿರಾಮ್ ಸರ್ ನಾವು ಆ ಮನೆಗೆ ಭೇಟಿ ನೀಡಿದ್ವಿ. ಆಗ ಭೇಟಿ ನೀಡಿದಾಗ ಸರ್ಕಾರದಿಂದ ಏನಾದರೂ ಪರಿಹಾರ ಕೊಡ್ತೀವಿ ಅಂತ ಯಾರಾದರೂ ಬಂದಿದ್ರಾ ಹೇಗೆ ಅಂತ ಕೇಳಿದಾಗ ಯಾರೂ ಬಂದಿಲ್ಲ ಅಂತ ಹೇಳಿದರು. ಅದಕ್ಕೆ ನಾವು ಇವತ್ತು ಕೃಷಿ ಇಲಾಖೆಗೆ ಬಂದು ಮಾತಾಡಿ, ನೀವು ಕೂಡ ಸರ್ ಇಲಾಖೆಯಿಂದ ಯಾರಾದರೂ ಒಬ್ಬರು ಸ್ಥಳಕ್ಕೆ ಭೇಟಿ ನೀಡಿ ಮಾಹಿತಿ ಕೊಡಿ ಅಂತಂದು ಅವ್ರಿಗೂ ಕೇಳ್ಕೊಂಡಿವಿ. ಇವಾಗ ಇಮಿಡಿಯೇಟ್ಲಿ ಕಳಿಸ್ಕೊಡ್ತಾ ಇದ್ದೀವಿ ಅಂತಂದು ಹೇಳಿದ್ದಾರೆ. ಫೀಲ್ಡ್ಗೆ ಅವ್ರ ಮನೆಗೆ ಇವತ್ತು ಭೇಟಿ ನೀಡ್ತಿದ್ದಾರೆ. ಹಾಗಾಗಿ ಇವತ್ತು ಸರ್ಕಾರದಿಂದ ಪರಿಹಾರ ಮಾಡೋದಕ್ಕೆ, ಯಾಕಂದರೆ ರೈತರು ಏನಾದರೂ ಆತ್ಮಹತ್ಯೆ ಮಾಡ್ಕೊಂಡ್ರೆ 5 ಲಕ್ಷ ಇದೆ, ಹಾವು ಕಚ್ಚಿದ್ರೆ 2 ಲಕ್ಷ ಇದೆ. ಏನಾದರೂ ಅವರು ಹುಲ್ಲು ಬಣವೆ ಏನಾದರೂ ಹೆಚ್ಚು ಕಡಿಮೆ ಆದರೆ 1,000ದಿಂದ 20,000 ಕೂಡ ಸರ್ಕಾರ 2019-20 ಆದೇಶ ಹೊರಡಿಸಿದೆ ಕೃಷಿ ಇಲಾಖೆಯಿಂದ. ಅದಕ್ಕೆ ಏನೇನು ದಾಖಲೆ ಬೇಕು, ಮತ್ತು ಹಾವು ಕಚ್ಚಿದೆ ಅಂತ ಇಟ್ಕೊಂಡ್ರೆ ಸುಮ್ಮನೆ ಅಂತ್ಯ ಸಂಸ್ಕಾರ ಮಾಡಿಬಿಟ್ರೆ ಪರಿಹಾರ ಸಿಗಲ್ಲ. ಹಾವು